ಭಾರತೀಯ ರಾಜಕೀಯದಲ್ಲಿ ಮೈತ್ರಿಕೂಟ ಸರ್ಕಾರಗಳು ಮತ್ತು ಅಧಿಕಾರ ಹಂಚಿಕೆ ಎಂಬುದು ಕೇವಲ ಸಿದ್ಧಾಂತದ ಮೇಲೆ ನಿಂತಿರುವುದಲ್ಲ, ಬದಲಿಗೆ ಅದು ಕಾಲಕಾಲಕ್ಕೆ ಬದಲಾಗುವ ರಾಜಕೀಯ ಲಾಭ ನಷ್ಟಗಳ ಮೇಲೆ ನಿಂತಿರುತ್ತದೆ. ಇತ್ತೀಚೆಗೆ ಜಾರ್ಖಂಡ್ನಲ್ಲಿ ನಡೆದಿರುವಂಥ 14ನೇ JPSC ನಾಗರಿಕ ಸೇವಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಎಕ್ಸಾಮ್ ಪೇಪರ್ ಲೀಕ್ ಆಯ್ತಲ್ಲ, ಈ ಪ್ರಕರಣವನ್ನು ನೀವೆಲ್ಲ ಗಮನಿಸಿರ್ತೀರಿ. ಅಲ್ಲಿನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ನೇತೃತ್ವದ ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಪ್ರಮುಖ ಪಾತ್ರದಲ್ಲಿದೆ. ಆದರೆ ಸಾರ್ವಜನಿಕರ ಆಕ್ರೋಶ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ AICC ರಾಜ್ಯ ಉಸ್ತುವಾರಿ ಕೆ ರಾಜು ನೇತೃತ್ವದ ಕಾಂಗ್ರೆಸ್ ನಾಯಕರು ತಮ್ಮದೇ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಧ್ವನಿ ಎತ್ತಿದರು. ಪರೀಕ್ಷೆಯನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿದರು. ಸರ್ಕಾರದಲ್ಲಿ ಇದ್ದುಕೊಂಡೇ ಮುಖ್ಯಮಂತ್ರಿಗಳ ಮೇಲೆ ಸಾರ್ವಜನಿಕವಾಗಿ ಒತ್ತಡ ಹೇರುವ ಈ ತಂತ್ರ ಹೊಸದೇನಲ್ಲ. ರಾಜಕೀಯ ಸವಾಲುಗಳು, ಭ್ರಷ್ಟಾಚಾರದ ಆರೋಪಗಳು ಅಥವಾ ಚುನಾವಣಾ ಹಿನ್ನಡೆಗಳು ಎದುರಾದಾಗ ತನ್ನ ಮೈತ್ರಿ ಪಕ್ಷಗಳಿಂದ ಅಂತರ ಕಾಯ್ದುಕೊಳ್ಳುವುದು, ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದು ಅಥವಾ ಅವಕಾಶ ಸಿಕ್ಕಾಗ ಬೆಂಬಲ ಹಿಂಪಡೆಯುವುದು ರಾಷ್ಟ್ರೀಯ ಕಾಂಗ್ರೆಸ್ ದಶಕದ ಹಳೆಯ ರಾಜಕೀಯ ಶೈಲಿಯಾಗೈತಿ. 1979ರಿಂದ 2026ರವರೆಗಿನ ಭಾರತದ ರಾಜಕೀಯ ಇತಿಹಾಸವನ್ನು ತಿರುಗಿಸಿ ನೋಡಿದ್ರೆ ಕಾಂಗ್ರೆಸ್ ತನ್ನ ಮೈತ್ರಿ ಸಂಬಂಧಗಳನ್ನು ಹೇಗೆ ನಿರ್ವಹಿಸಿದೆ ಎಂಬುದು ಕುತೂಹಲಕಾರಿ ಚಿತ್ರಣ ಈಗ ನಾನು ನಿಮ್ಗೆ ತಿಳಿಸ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ನಮಸ್ಕಾರ, ನಮ್ಮ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ ಮೆಂಬರ್ಸ್ಗೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ. ಕೇಂದ್ರ ಮಟ್ಟದಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ಬಹುಮತ ಕಳೆದುಕೊಂಡಾಗ ಅಥವಾ ಅಲ್ಪಸಂಖ್ಯಾತ ಸರ್ಕಾರಗಳಿಗೆ ಹೊರಗಿನಿಂದ ಬೆಂಬಲ ನೀಡಿದಾಗ ಏನಾಯಿತು? 1979ರಿಂದ 1997ರ ನಡುವೆ ಕಾಂಗ್ರೆಸ್ ಬೆಂಬಲ ನೀಡಿ ಸರ್ಕಾರಗಳನ್ನು ನಿಯಂತ್ರಿಸುವುದಕ್ಕೆ ಯತ್ನಿಸಿತ್ತು. ಮೊದಲನೇದಾಗಿ ಚರಣ್ ಸಿಂಗ್ ಸರ್ಕಾರ 1979, ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಸರ್ಕಾರ ಪತನಗೊಂಡ ನಂತರ ಚರಣ್ ಸಿಂಗ್ ಅವರು ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಬಣದ ಹೊರಗಿನ ಅಂದರೆ ಹಿಂದ್ಗಡೆಯಿಂದ ಬೆಂಬಲ ನೀಡುವಂಥ ಸರ್ಕಾರವನ್ನು ರಚಿಸಿದರು. ಆದರೆ ತುರ್ತು ಪರಿಸ್ಥಿತಿಯ ಅತಿಯಾದ ಕ್ರಮಗಳು ತನಿಖೆಗೆ ರಚಿಸಲಾಗಿದ್ದ ವಿಶೇಷ ನ್ಯಾಯಾಲಯಗಳನ್ನು ರದ್ದುಗೊಳಿಸುವಂತೆ ಕಾಂಗ್ರೆಸ್ ಇಲ್ಲಿ ಒಂದು ಷರತ್ತನ್ನು ವಿಧಿಸಿತ್ತು. ಚರಣ್ ಸಿಂಗ್ ಅವರು ಇದಕ್ಕೆ ಒಪ್ಪದಿದ್ದಾಗ ವಿಶ್ವಾಸಮತ ಯಾಚನೆಗೆ ಕೆಲವೇ ದಿನಗಳಿದ್ದಾಗ ಕಾಂಗ್ರೆಸ್ ಬೆಂಬಲ ಹಿಂಪಡೆಯಿತು. ಪರಿಣಾಮವಾಗಿ ಸಂಸತ್ತನ್ನು ಎದುರಿಸದೇ ಚರಣ್ ಸಿಂಗ್ ಕೇವಲ 23 ದಿನಗಳಲ್ಲಿ ರಾಜೀನಾಮೆ ನೀಡಬೇಕಾಯಿತು. ಇನ್ನು ಎರಡನೇದಾಗಿ ಚಂದ್ರಶೇಖರ್ ಸರ್ಕಾರ 1990ರಿಂದ 1991, VP ಸಿಂಗ್ ಸರ್ಕಾರ ಪತನಗೊಂಡ ಬಳಿಕ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ನ ಹೊರಗಿನ ಬೆಂಬಲದೊಂದಿಗೆ ಚಂದ್ರಶೇಖರ್ ಅವರು ಪ್ರಧಾನಿಯಾದರು. ಆದರೆ ರಾಜೀವ್ ಗಾಂಧಿ ಅವರ ನಿವಾಸದ ಬಳಿ ಹರಿಯಾಣದ 2 ಪೊಲೀಸ್ ಪೇದೆಗಳು ಗೂಢಚರ್ಯೆ ನಡೆಸುತ್ತಿದ್ದಾರೆ ಎಂಬ ಆರೋಪವನ್ನು ಕಾಂಗ್ರೆಸ್ ಮಾಡಿತು. ಈ ನೆಪದಲ್ಲಿ ಸಂಸತ್ತನ್ನು ಬಹಿಷ್ಕರಿಸಿದ ಪರಿಣಾಮ 1991ರ ಮಾರ್ಚ್ನಾಗ ಚಂದ್ರಶೇಖರ್ ರಾಜೀನಾಮೆ ನೀಡಿ ಮಧ್ಯಂತರ ಚುನಾವಣೆಗೆ ಹಾದಿ ಮಾಡಿಕೊಟ್ರು. ಇನ್ನು ಮೂರನೇದಾಗಿ HD ದೇವೇಗೌಡ ಅವರ ಸರ್ಕಾರ 1996ರಿಂದ 1997, 13 ಪಕ್ಷಗಳು ಯುನೈಟೆಡ್ ಫ್ರಂಟ್ ಸಂಯುಕ್ತ ರಂಗ ಸರ್ಕಾರಕ್ಕೆ ಸೀತಾರಾಮ್ ಕೇಸರಿ ನೇತೃತ್ವದ ಕಾಂಗ್ರೆಸ್ ಹೊರಗಿನ ಬೆಂಬಲ ನೀಡಿತ್ತು. ಆದರೆ ಕಾಂಗ್ರೆಸ್ ನಾಯಕರು ಅವರ ಮ್ಯಾಗಿರುವಂಥ ಭ್ರಷ್ಟಾಚಾರದ ತನಿಖೆಗಳು ಮತ್ತು ಸೀತಾರಾಮ್ ಕೇಸರಿ ಅವರೊಂದಿಗಿನ ಭಿನ್ನಾಭಿಪ್ರಾಯಗಳಿಂದಾಗಿ 1997 ಏಪ್ರಿಲ್ನಾಗ ಕಾಂಗ್ರೆಸ್ ಇದ್ದಕ್ಕಿದ್ದಂತೆಯೇ ಬೆಂಬಲ ಹಿಂಪಡೆಯಿತು. ಇನ್ನು ನಾಲ್ಕನೇದಾಗಿ IK ಗುಜ್ರಾಲ್ ಸರ್ಕಾರ 1997, ದೇವೇಗೌಡರ ನಂತರ ಪ್ರಧಾನಿಯಾದ IK ಗುಜ್ರಾಲ್ ಅವರಿಗೆ ಕಾಂಗ್ರೆಸ್ ಬೆಂಬಲ ಕಂಟಿನ್ಯೂ ನಡೀತು ಮುಂದೆ. ಆದರೆ ರಾಜೀವ್ ಗಾಂಧಿ ಹತ್ಯೆ ತನಿಖೆ ನಡೆಸಿದ ಜೈನ್ ಕಮಿಷನ್ ಮಧ್ಯಂತರ ವರದಿಯೊಳಗೆ DMK ಪಕ್ಷಕ್ಕೂ LTTಗೂ ಸಂಪರ್ಕವಿದೆ ಅಂತ ಹೇಳಿ ಸುಳಿವು ಸಿಕ್ತು. DMK ಸಚಿವರನ್ನ ತಕ್ಷಣವೇ ಸಂಪುಟದಿಂದ ತೆಗೆದು ಹಾಕಬೇಕಂತ ಹೇಳಿ ಕಾಂಗ್ರೆಸ್ನವರು ಪಟ್ಟು ಹಿಡಿದು ನಿಂತ್ಕೊಂಡಿದ್ರು. ಗುಜ್ರಾಲ್ ತಮ್ಮ ಮೈತ್ರಿ ಪಕ್ಷವನ್ನು ಕೈ ಬಿಡೋದಕ್ಕೆ ನಿರಾಕರಿಸಿದಾಗ 1997ರ ನವೆಂಬರ್ನಾಗ ಕಾಂಗ್ರೆಸ್ ಬೆಂಬಲ ಹಿಂಪಡಿತು. 1998ರಾಗ ಸಾರ್ವತ್ರಿಕ ಚುನಾವಣೆಗೆ ಕಾರಣವಾಯಿತು. ಅಷ್ಟೇ ಅಲ್ಲ, UPA ಸರ್ಕಾರ ಈ ಅವಧಿಯೊಳಗೂ ಕೂಡ 2011ರಿಂದ 2013 ಸ್ಪೆಕ್ಟ್ರಮ್ ಹಗರಣ ಬಂದಾಗ DMK ಸಚಿವ A ರಾಜಾ ಅವರತ್ತ ಬೆರಳು ತೋರಿಸಲಾಯಿತು. ನಂತರ 2013ರಿಂದ 14 ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ 49 ದಿನಗಳ ಸರ್ಕಾರ ಮೇಲೆಯೂ ಕೂಡ ಇಂತಹದೇ ಘರ್ಷಣೆಗಳು ನಡೆದು ಸರ್ಕಾರ ಪತನಗೊಂಡಿತು. 2015ರ ನಂತರ ಕಾಂಗ್ರೆಸ್ನ ಸ್ವತಂತ್ರ ಬಲ ಕುಗ್ಗಿದಂತೆ ಪ್ರಾದೇಶಿಕ ಪಕ್ಷಗಳ ಜೊತೆಗಿನ ಮೈತ್ರಿ ಮತ್ತಷ್ಟು ಸಂಕೀರ್ಣವಾಯಿತು. ಬಿಹಾರ ಮಹಾಗಠಬಂಧನ 2017. ಇನ್ನು 2015ರಲ್ಲಿ ನಿತೀಶ್ ಕುಮಾರ್ ಅವರು JDO ಲಾಲೂ ಪ್ರಸಾದ್ ಯಾದವ್ ಅವರ RJD ಮತ್ತು ಕಾಂಗ್ರೆಸ್ ಸೇರಿ
ಮಹಾಗಠಬಂಧನ ರಚಿಸಿದರು. ಆದರೆ 2017ರಲ್ಲಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಮ್ಯಾಗ ಭ್ರಷ್ಟಾಚಾರದ ಆರೋಪ ಬಂದಾಗ ಕಾಂಗ್ರೆಸ್ ಸ್ಪಷ್ಟ ನಿಲುವು ತಿಳಿಲಿಲ್ಲ. ಇದರಿಂದ ಬೇಸತ್ತ ನಿತೀಶ್ ಕುಮಾರ್ ಅವರು ಮೈತ್ರಿಯಿಂದ ಹೊರಬಂದು NDA ಸೇರಿದರು. ಇನ್ನು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಮತ್ತು JDS ಸರ್ಕಾರ 2018ರಿಂದ 2019 ಕರ್ನಾಟಕದಲ್ಲಿ ಅತಂತ್ರ ವಿಧಾನಸಭೆ ಬಂದಾಗ ಕಾಂಗ್ರೆಸ್ HD ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟು ಬೆಂಬಲಿಸಿತು. ಆದ್ರೆ ಇಡೀ 14 ತಿಂಗಳು ಸಾರ್ವಜನಿಕ ವಾಗ್ದಾಳಿಗಳು ನಡೆದವು. 2019ರಲ್ಲಿ 14 ಕಾಂಗ್ರೆಸ್ ಶಾಸಕರು ರಾಜೀನಾಮೆ ನೀಡಿದರು. ಸರ್ಕಾರ ಬಿದ್ದಾಗ JDS ಮತ್ತು ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿಯೇ ಒಬ್ಬರನ್ನೊಬ್ಬರು ದೋಷಿಸಿಕೊಂಡ್ರು. ಪಶ್ಚಿಮ ಬಂಗಾಳ 2021 ಬಂಗಾಳದಲ್ಲಿ ಎಡರಂಗದೊಂದಿಗೆ ಕಾಂಗ್ರೆಸ್ ಕೈ ಜೋಡಿಸಿತು. ಆದರೆ ನಾಯಕರ ನಡುವೆ ಸರಿಯಾದ ಸಮನ್ವಯ ಇಲ್ಲದೆ ಇತಿಹಾಸದೊಳಗೆ ಮೊದಲ ಬಾರಿಗೆ ಕಾಂಗ್ರೆಸ್ ಶೂನ್ಯ ಸ್ಥಾನಕ್ಕೆ ಕುಸಿತು. TMC ಮತ್ತು ಆಪ್ ಜೊತೆಗಿನ ಭಿನ್ನಾಭಿಪ್ರಾಯ 2023ರಿಂದ 2024. 2023ರ ಕೊನೆಯೊಳಗ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢನ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋತ ನಂತರ ಪ್ರಾದೇಶಿಕ ಮೈತ್ರಿಕೂಟದ ನಾಯಕರಾದ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ನ ಏಕಪಕ್ಷೀಯ ಧೋರಣೆಯನ್ನ ವಿಮರ್ಶಿಸಿದರು. ಇದರ ಪರಿಣಾಮವಾಗಿ 2024ರ ಲೋಕಸಭಾ ಚುನಾವಣೆಯೊಳಗ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಮತ್ತು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಏಕಾಂಗಿಯಾಗಿ ಸ್ಪರ್ಧಿಸಿದವು. ಇನ್ನು ಉತ್ತರ ಪ್ರದೇಶದ ಉಪಚುನಾವಣೆ 2024ರ ಲೋಕಸಭಾ ಚುನಾವಣೆ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಯಶಸ್ವಿಯಾಗಿ ಮೈತ್ರಿಕೂಟ ಹೊಂದಿದ್ರು. ನವೆಂಬರ್ 2024ರ ಉಪಚುನಾವಣೆಯೊಳಗ ಅಖಿಲೇಶ್ ಯಾದವ್ ಅವರು 9 ಸ್ಥಾನಗಳಲ್ಲಿ 6 ಸ್ಥಾನಗಳಿಗೆ ಏಕಾಂಗಿಯಾಗಿ ಅಭ್ಯರ್ಥಿಗಳನ್ನು ಘೋಷಿಸಿದರು. ಕಾಂಗ್ರೆಸ್ಗೆ ಕೇವಲ 2 ಸ್ಥಾನ ನೀಡಿದ್ದರಿಂದ ಕಾಂಗ್ರೆಸ್ ಸ್ಪರ್ಧೆಯಿಂದ ಹಿಂದೆ ನಡೆದು ಬೇಷರತ್ ಬೆಂಬಲ ನೀಡಿತು. ಆದರೆ SP 7 ಸ್ಥಾನಗಳಲ್ಲಿ ಸೋತಾಗ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಪ್ರಾರಂಭವಾದವು. ಇನ್ನು ಮಹಾರಾಷ್ಟ್ರದ ಮಹಾವಿಕಾಸ್ ಅಘಾಡಿ MVA, ಉದ್ಧವ್ ಠಾಕ್ರೆ ಅವರ ಶಿವಸೇನೆ, ಶರದ್ ಪವಾರ್ ಅವರ NCP ಕಾಂಗ್ರೆಸ್ ಮೈತ್ರಿಯಲ್ಲಿ ಚುನಾವಣೆಯ ಸೋಲಿನ ನಂತರ ಅಭ್ಯರ್ಥಿಗಳ ಆಯ್ಕೆ ಮತ್ತು ವೋಟ್ ಟ್ರಾನ್ಸ್ಫರ್ ಆಗದಿರುವ ಬಗ್ಗೆ ಪರಸ್ಪರ ದೂಷಣೆಗಳು ನಡೆದವು. ಇನ್ನು ತಮಿಳುನಾಡು ರಾಜಕೀಯದಲ್ಲಿ ಬದಲಾವಣೆ ಮೇ 2026. 2004ರಿಂದ ಸುಮಾರು 22 ವರ್ಷಗಳ ಕಾಲ DMK ನೇತೃತ್ವದ ಮೈತ್ರಿಕೂಟದಲ್ಲಿದ್ದ ಕಾಂಗ್ರೆಸ್ ಮೇ 2026ರ ಚುನಾವಣೆಯೊಳಗ DMK ಪರಾಭವಗೊಂಡು ಅತಂತ್ರ ವಿಧಾನಸಭೆ ನಿರ್ಮಾಣವಾದಾಗ ತಕ್ಷಣವೇ ನಟ ವಿಜಯ್ ಅವರ ಹೊಸ ಪಕ್ಷಕ್ಕೆ ಷರತ್ತುಬದ್ಧ ಬೆಂಬಲ ಘೋಷಿಸಿತು. ಸಂಪುಟದಲ್ಲಿ ಸಚಿವ ಸ್ಥಾನ ಮತ್ತು ಅಧಿಕಾರ ಹಂಚಿಕೆಯ ಷರತ್ತಿನೊಂದಿಗೆ DMK ಮೈತ್ರಿಯಿಂದ ಹೊರಬಂದಿತು. ಕೇರಳದ ವೈರುಧ್ಯ ರಾಷ್ಟ್ರೀಯ ಮಟ್ಟದೊಳಗೆ ಇಂಡಿ ಕೂಟದಲ್ಲಿದ್ದರೂ ಕೂಡ ಕೇರಳದಲ್ಲಿ ಕಾಂಗ್ರೆಸ್, UDF ಮತ್ತು CCI ಸಾಂಪ್ರದಾಯಿಕ ವೈರಿಗಳು ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ದಾರೆ. CCI ಕಾಂಗ್ರೆಸ್ ಅನ್ನ BJPಯ ಮೃದು ಧೋರಣೆಯ ಪಕ್ಷವೆಂದು ಕರೆಯುತ್ತದೆ. ಆದ್ರೆ ರಾಹುಲ್ ಗಾಂಧಿ ಅವರು ವಯನಾಡದೊಳಗೆ CCI ಅಭ್ಯರ್ಥಿ ಅನ್ನಿರಾಜ ವಿರುದ್ಧ ಸ್ಪರ್ಧಿಸಿದಾಗ ಈ ವೈರುಧ್ಯ ಎದ್ದು ಕಾಣಿಸ್ತೈತಿ. ಇತಿಹಾಸದ ಈ ಸುದೀರ್ಘ ಹಾದಿಯನ್ನ ವಿಶ್ಲೇಷಿಸಿದಾಗ ನಮಗೆ ತಿಳಿಯೋದೇನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟದ ರಾಜಕಾರಣವು ಕೇವಲ ಸಿದ್ಧಾಂತ ಅಥವಾ ಶಾಶ್ವತ ಸ್ನೇಹದ ಮೇಲೆ ಆಧಾರಿತವಾಗಿಲ್ಲ. ಬದಲಿಗೆ ಅದು ರಾಜಕೀಯ ಸ್ವರಕ್ಷಣೆ. ತಮ್ಮ ಪಕ್ಷವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವ್ರು ಯಾರು ಬೇಕಾದರೂ ಕೈ ಜೋಡಿಸ್ತಾರೆ. ಮತ್ತೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇದನ್ನು ಸಮಯ ಸಾಧಕತನದಿಂದ ಕೂಡಿದೆ ಅಂತ ಹೇಳಿದರೆ ತಪ್ಪೇನಲ್ಲ. ದೆಹಲಿಯ ಸಂಸತ್ತಿನಿಂದ ಹಿಡಿದು ವಿವಿಧ ರಾಜ್ಯಗಳ ರಾಜಧಾನಿಗಳವರೆಗೆ ಮೈತ್ರಿ ಪಕ್ಷಗಳು ಉಪಯುಕ್ತವಾಗಿದ್ದಾಗ ಜೊತೆಯಲ್ಲಿಟ್ಟುಕೊಳ್ಳುವುದು. ಆದರೆ ಸಾರ್ವಜನಿಕ ಆಕ್ರೋಶ, ಭ್ರಷ್ಟಾಚಾರ ಆರೋಪ ಅಥವಾ ಆಡಳಿತ ವಿರೋಧ ಅಲೆ ಎದುರಾದಾಗ ಜವಾಬ್ದಾರಿಯಿಂದ ನುಣುಚಿಕೊಂಡು ಪ್ರಾದೇಶಿಕ ನಾಯಕರ ಮೇಲೆ ಗೂಬೆ ಕೂರಿಸುವುದು ಅಥವಾ ಬೆಂಬಲ ಹಿಂಪಡೆಯುವುದು ಇದು ಒಂಥರ ಮಾದರಿಯಾಗಿದೆ ಇವರಿಗೆಲ್ಲ. ಪ್ರಜಾಪ್ರಭುತ್ವದಲ್ಲಿ ಮೈತ್ರಿ ಅಂದರೆ ಜಂಟಿ ಜವಾಬ್ದಾರಿ. ಆದರೆ ಬಿಕ್ಕಟ್ಟಿನ ಸಮಯದೊಳಗೆ ಈ ಜವಾಬ್ದಾರಿಯಿಂದ ಹಿಂದೆ ಸರಿಯೋದು ಮೈತ್ರಿಕೂಟದ ಶಕ್ತಿಯನ್ನಷ್ಟೇ ಅಲ್ಲ, ಮತದಾರರ ವಿಶ್ವಾಸವನ್ನು ಕುಗ್ಗಿಸುತ್ತದೆ. ಕಾಂಗ್ರೆಸ್ ಇಷ್ಟು ವರ್ಷದೊಳಗೆ ಯಾರ್ಯಾರ ಜೊತೆಗೆ ಮೈತ್ರಿ ಮಾಡಿಕೊಂಡು ಏನೇನೆಲ್ಲ ಲಪಡ ಮಾಡೈತಿ ಅನ್ನೋದೇ ಈ ಒಂದು ಪೂರ್ತಿಯಾದಂಥ ವಿಡಿಯೋ. ಇಷ್ಟ ಆದರೆ ದಯವಿಟ್ಟು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಶೇರ್ ಮಾಡಿ, ಅವರು ನೋಡಿ ತಿಳ್ಕೊಳ್ಳಿ, ಅವರು ಸ್ವಲ್ಪ ಶಾಣೆ ಆಗಲಿ ಅಂತ ನನ್ನ ಅಭಿಪ್ರಾಯ. ಇಷ್ಟ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ನಮಸ್ಕಾರ.